ಇನ್ನಷ್ಟು ಬಿಗಿಗೊಳ್ಳುತ್ತಾ ಹೋಯಿತು. ಯೋಚಿಸುತ್ತಿದ್ದೀರಿ, ಚಿಂತಿಸುತ್ತಾ ಇದ್ದೀರಿ. ಅಪ್ಪಯ್ಯ, ಸಂದೇಹ ಬೇಡವಪ್ಪಯ್ಯ. ಅಲ್ಲಿರುವಂತಹ ಬಾಹುಕರೇನಾದ ಪುಟ್ಟಣ ಬಟ್ಟೆ ಇರುವಂತಹ ಒಂದು ವ್ಯಕ್ತಿ ನಳಚಕ್ರವರ್ತಿ ಆಗಿರಬಹುದು ಎಂದು ನಮ್ಮ ಸಂದೇಹ. ಸಂಶಯಿಸುವುದಕ್ಕೂ ಕಾರಣವಿದೆಯಪ್ಪಯ್ಯ. ಅವತ್ತು ನಾವು ಹಾಗೂ ನಮ್ಮನ್ನು ಕಾಡನ್ನು ಸೇರಿ 3 ದಿವಸಗಳಾದ ನಾನು ಮಲಗುವಂತಹ ಮೊದಲು ಒಂದು ಪ್ರಕರಣವಾಗಿತ್ತಪ್ಪಯ್ಯ. ಮಲಗುವಂತಹ ಮೊದಲು ನನಗೆ ಅವರು ಕೆಲವಷ್ಟು ದಾರಿಗಳನ್ನು ತೋರಿಸಿದರು. ದಮಯಂತಿ, ನಾವು ಪಯೋಷ್ಣಿ ನದಿಯನ್ನು ದಾಟಿಕೊಂಡು ಬಂದಿದ್ದೇವೆ. ಇಲ್ಲಿಂದ ಉತ್ತರಕ್ಕೆ ಹೋದರೆ ಅಯೋಧ್ಯೆಗೆ ಸೇರುತ್ತದೆ. ದಕ್ಷಿಣದ ಕಡೆಗಾಗಿ ಹೋದರೆ ನಮ್ಮ ನಿಷಧದ ದಾರಿಯದು. ಪೂರ್ವದ ಕಡೆಗೆ ಸಾಗಿದರೆ ಕುಂಭಿನಾರವನ್ನು ಸೇರುತ್ತದೆ. ಪಶ್ಚಿಮದ ಕಡೆಗಾಗಿ ಹೋದರೆ ಚೇದಿ ದೇಶವನ್ನು ಹೋಗಿ ಸೇರುತ್ತದೆ. ಹೀಗೆ ನಾನು ಆ ದಾರಿಗಳನ್ನು ಅವರು ತೋರಿಸಿಕೊಟ್ಟರು. ನಾನು ಆ ಹೊತ್ತಿಗೆ ಆಗಿದ್ದೆ. ಗಂಡ ಹೆಂಡತಿರೋದು ನಮಗೆ ಒಂದೇ ದಾರಿ ಇರಬೇಕು ಎಂದು ಬೇರೆ ದಾರಿಗಳೇಕೆ ಎಂದು. ಆಗ ಈಗ ನನಗೆ ಅರ್ಥವಾಗುತ್ತದೆ ಅಪ್ಪಯ್ಯ. ನಿಷಧದಿಂದ ನಾವು ಬಂದಿದ್ದೇವೆ. ನಾನು ಅಯೋಧ್ಯೆಯ ದಾರಿಯನ್ನು ಹಿಡಿದು ಹೋಗುತ್ತೇನೆ. ನೀನು ಕುಂಭಿನಾರದಕ್ಕೂ ಅಥವಾ ಚೇದಿ ದೇಶಕ್ಕೂ ಹೋಗು ಎನ್ನುವುದನ್ನು ಸೂಚ್ಯವಾಗಿ ನನಗೆ ದಾರಿ ತೋರಿಸಿದಪ್ಪಯ್ಯ. ಮಾತ್ರವಲ್ಲ, ನನ್ನವರು ಚಂದ್ರವಂಶದ ಚಕ್ರವರ್ತಿ, ಅಯೋಧ್ಯೆಯಲ್ಲಿ ಸೂರ್ಯವಂಶದ ಚಕ್ರವರ್ತಿ ಇದ್ದಾನೆ. ಚಕ್ರವರ್ತಿಗಳ ಸಮಾನ ತುಲ್ಯವಾದ ಯೋಗ್ಯತೆಯನ್ನು ಹೊಂದಿಕೊಂಡರು. ಸ್ನೇಹಿತರು ಒಪ್ಪಿಕೊಂಡರು. ಅವರ ಜೊತೆಗೆ ಹೋಗಿ ಸೇರಿಕೊಂಡರೆ ಯಾವ ಕೊರತೆಯಾಗುವುದಿಲ್ವಲ್ಲ. ಕಷ್ಟ ಬಂದಾಗ ಸ್ನೇಹಿತರ ಮೊರೆ ಹೋಗಬಹುದಲ್ಲ. ಆ ಕಾರಣಕ್ಕಾಗಿ ಹೋಗಿ ಸೇರಿಕೊಂಡಿದ್ದಾರೆ. ಮತ್ತೆ ಆಡಿದರಲ್ಲ, ಹಿಂದೆ ನಾಳದಲ್ಲಿ 1000 ಪೂರ್ಣಗಳಿಗೆ ಸಂತಾನವಂತೆ ಆಡಿದರು. ಇಲ್ಲ ಅಪ್ಪಯ್ಯ, ನಮ್ಮ ನಿಷಧದಲ್ಲಿ ಆ ರೀತಿಯಾದ ವಿಕಾರ ಸ್ವರೂಪಿಯೊಬ್ಬ ಇದ್ದದ್ದೇ ಇಲ್ಲ. ಆದರೆ ಋತುಮಂಡಲದಲ್ಲಿ ಹೋಗಿ ಕುದುರೆಯನ್ನು ಸಾಕುವಂತ ವೃತ್ತಿ ಮಾಡಿಕೊಂಡಿದ್ದಾರೆ. ಯಾಕೆ? ಅಶ್ವವಿದ್ಯಾ ನಿಪುಣರಲ್ಲಿ ನಮ್ಮವರು ಆ ವಿದ್ಯೆಯನ್ನು ಕಾಣಿಸಿಕೊಂಡಿದೆ. ಮಾತ್ರವಲ್ಲ, ಬೇಟೆಗಾಗಿ ಹೋದಾಗ ತಾನಾಗಿ ಬರುತ್ತೆ ಎಂದು ಒತ್ತಾಯ ಮಾಡಿಕೊಂಡು ಹೋಗಿದ್ದಾರೆ. ಅಪ್ಪಯ್ಯ, ನಿಮ್ಮ ಮನೆಗೆ ಜೂಜಾಟದಲ್ಲಿ ಹೇಗೆ ಆಸಕ್ತಿಯೋ ಬೇಟೆಯ ವ್ಯಸನವು ಅಷ್ಟೇ ಹುಟ್ಟಿರುವುದು ನಿಮಗೂ ತಿಳಿದಲ್ಲೇ ಇದ್ದಾರೆ. ಹಾಗಾದ್ರೆ ಅದರಲ್ಲಿ ವ್ಯಕ್ತವಾಗಿದೆ. ಕಾಡಿನಲ್ಲಿ ಕುರುಬಳ ಮಹಾರಾಜ ಹಸಿವಿನಿಂದ ಕಂಡಿದ್ದಾದ ಕ್ಷಣ ಮಾತ್ರದಲ್ಲಿ ಬಿಸಿ ಬಿಸಿಯಾದ ಅಡುಗೆಯನ್ನು ಮಾಡಿಕೊಟ್ಟಿದ್ದಾರೆ. ದೇವತೆಗಳು ಹೊರಗುತ್ತಲ್ಲ ಅಪ್ಪಯ್ಯ. ಬೆಂಕಿ ನೀರಿಲ್ಲದೆ ಅಡುಗೆಯನ್ನು ಮಾಡುವಂತ ಸಾಮರ್ಥ್ಯ ವಿಶೇಷಗಳಿರುವುದು ನಳಚಕ್ರವರ್ತಿಗೆ ಹೌದಲ್ಲ. ಆ ವಿದ್ಯೆಯಲ್ಲಿ ಕಾಣಿಸಿಕೊಂಡಿದೆ. ಋತುಗಳ ಮಹಾರಾಜನಿಗೆ ಬೇಕಾದ ಹಾಗೆ ಸಂತೃಪ್ತಿಯಾಗಿದೆ. ಅಪ್ಪಯ್ಯ, ಹಸಿವಾದವರಿಗೆ ರುಚಿ ಬೇಕು ಅಪ್ಪ. ನಿದ್ದೆ ಬಂದವರಿಗೆ ಹಾಸಿಗೆ ಕೊಡಬೇಕು. ಕೂದಲೇ ತೂಕಡಿಸುವವರಿಗೂ. ಹಾಗಾದ್ರೆ ಮಹಾರಾಜನಿಗೆ ಆ ಹೊತ್ತು ಹಸಿದಂತ ಮಹಾರಾಜನಿಗೆ ರುಚಿಯಾಗಿರಬಹುದು. ಎಷ್ಟು ಊರಿನ ಊಟವು ನಮ್ಮ ಬ್ರಾಹ್ಮಣರು. ಹಾಗಾದ್ರೆ ಇವರಿಗೂ ಅಲ್ಲಿ ನಳಪಾಕದ ನೆನಪಾಗಿದೆ ಅಂತಾದರೆ ಅಲ್ಲಿ ನಮ್ಮವರ ಕೌಶಲ್ಯ ಎನ್ನುವುದು ಕಾಣಿಸಿಕೊಂಡಿದೆ. ಮಾತ್ರವೇ ಅಲ್ಲ, ನಾನು ಕುಂಭಿನಾರದಿಂದ ಬಂದವನು ಎಂದಾಗ ಕಳವಳಗೊಳ್ಳುತ್ತಾರೆ ಅಂತಾದರೆ ಎಲ್ಲಿ ತನ್ನ ರಹಸ್ಯ